ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಕಾಲಘಟ್ಟದಲ್ಲಿ ನಾವು ಗಮನಿಸುವುದಾದರೆ ಮತ್ತೊಬ್ಬರನ್ನು ಆಶೀರ್ವದಿಸುವುದಕ್ಕೆ ಒಂದು ವಿಶಾಲವಾದಂಥ ಒಂದು ಹೃದಯವನ್ನು ಹೊಂದಿರಬೇಕಾಗ್ತದೆ. ಲೂಕಾ ಸುವಾರ್ತೆ 9ನೇ ಅಧ್ಯಾಯ 49 ನೀವು ನೋಡಿ. ಆಗ ಯೋಹಾನನು, ಬೋಧಕನೇ, ಒಬ್ಬನು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವುದನ್ನು ನಾನು ನೋಡಿದನು. ಅವನಿಗೆ ಅಡ್ಡಿ ಮಾಡಿದೆವು, ಯಾಕೆಂದರೆ ಅವನು ನಮ್ಮೊಂದಿಗೆ ನಿನ್ನನ್ನು ಹಿಂಬಾಲಿಸುವುದಿಲ್ಲ ಎಂದನು. ಇಲ್ಲಿ ಗಮನಿಸಿ, ಯಾರಾದರೂ ನಾವು ಹೊಂದಿರುವ ಸೇವೆಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಅಂತೇಳಿ ಏನಾದರೂ ಸೇವೆ ಅನ್ನಿಸಿದರೆ ಆಗ ನಾವು ಏನು ಮಾಡಬೇಕು ಎಂಬುದನ್ನು ನಮಗೆ ಯೇಸು ಕಲಿಸಿದ್ದಾರೆ. ಯಾರೋ ಒಬ್ಬ ದೆವ್ವಗಳನ್ನು ಬಿಡಿಸ್ತಾ ಇದ್ನೋ, ಆದರೆ ಆತನು ಶಿಷ್ಯರ ಸಂಗಡ ಸೇರಿರಲಿಲ್ಲ. ಆತನು ಮಾಡುತ್ತಿರುವುದನ್ನು ನಿಲ್ಲಿಸುವಂತೆ ಯೋಹಾನನಲ್ಲಿ ಯೇಸುವಿನಲ್ಲಿ ಕೇಳಿಕೊಂಡನು. ಆದರೆ ಇಲ್ಲಿ ನೋಡಿ, ಗಮನಿಸಿ, ಯೋಹಾನನು ಅವನನ್ನು ಏಕಾಂಗಿಯಾಗಿ ಬಿಡುವಂತೆ ಮತ್ತು ಆ ಸೇವೆಯನ್ನು ಮುಂದುವರಿಸಲು ಅನುವು ಮಾಡಿಕೊಡುವಂತೆ ಕೇಳುತ್ತಾನೆ. ಇದು ಮತ್ತೊಬ್ಬರನ್ನು ಆಶೀರ್ವದಿಸುವಂತಹ ಒಂದು ವಿಶಾಲವುಳ್ಳ ಹೃದಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಸೇವೆ ಈ ಕಾರ್ಯಗಳನ್ನು ಕಾರ್ಯಗಳನ್ನು ನಾವು ಪೂರೈಸಿಕೊಳ್ಳುವಂಥದ್ದೇನಿದೆ ಅದನ್ನು ಬಹಳ ಸ್ಪಷ್ಟವಾಗಿ ಮಾಡುವಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಅನೇಕ ಕ್ರೈಸ್ತರು ತಮ್ಮ ಸ್ವಂತ ಸೇವೆಯನ್ನು ಮುಖ್ಯವಾಗಿ ಪರಿಗಣಿಸ್ತಾರೆ. ಈ ಕಾರಣದಾಗಿ ಅವರು ದೇಹವೆಲ್ಲ ಕಣ್ಣಾದರೆ ಕೇಳುವುದಿಲ್ಲ, ಅದೆಲ್ಲ ಕೇಳುವುದಾದರೆ ಮೂಸಿ ನೋಡುವುದಿಲ್ಲ. ಭಿನ್ನವುಳ್ಳ ಜನರಿಗೆ ಬಗೆ ಬಗೆಯ ಸೇವೆಗಳನ್ನು ದೇವರು ಕೊಟ್ಟಿರ್ತಾರೆ ಅನ್ನುವುದನ್ನು ಒಬ್ಬ ಪ್ರೌಢ ಕ್ರೈಸ್ತನು ಗ್ರಹಿಸಬೇಕಾಗಿದೆ. 1 ಕೊರಿಂಥ 12ನೇ ಅಧ್ಯಾಯ 17 ನೀವು ನೆನಪು ಮಾಡಿಕೊಳ್ಳಿ. ಅಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸ್ಪಷ್ಟತೆ, ವಿಶಾಲ ಹೃದಯದ ಕುರಿತು ದೇವರು ಅಲ್ಲಿ ಮಾತನಾಡ್ತಾರೆ. ಕಿರಿದಾದ ಹೃದಯವಲ್ಲ, ವಿಶಾಲವಾದಂಥ ಒಂದು ಹೃದಯ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಿ, ಜಪ್ತಿಯಲ್ಲಿಟ್ಟುಕೊಳ್ಳಿ ಎನ್ನುವುದನ್ನು ನೀವು ಗಮನಿಸಬೇಕಾಗ್ತದೆ. ಪ್ರಿಯರೇ, ಹಿಂಬಾಲಕರು ಕಿರಿದಾದ ಹೃದಯವನ್ನು ಇಟ್ಟುಕೊಳ್ಳಬಾರದು. ಇದನ್ನು ನಾವು ಗಮನಿಸಿದ್ದೇವೆ, ನೋಡಿದ್ದೇವೆ. ಅನೇಕ ಸಭೆಗಳಲ್ಲಿ ನಾವು ಬೋಧಿಸಲು ಹೋದಾಗ ಅಲ್ಲಿ ನಾವು ಕಂಡಿದ್ದೇವೆ. ಆದರೆ 1 ಕೊರಿಂಥ 12ನೇ ಅಧ್ಯಾಯ 17 ಹೇಳುವ ಹಾಗೆ ಭಿನ್ನವುಳ್ಳ ಜನರಿಗೆ ನೀವು ನಿಮ್ಮ ಹೃದಯ ವೈಶಾಲ್ಯವನ್ನು ತೋರಿಸಿ, ಒಬ್ಬನು ಸುವಾರ್ತಿಕನಾಗೋದಕ್ಕೆ ಇಷ್ಟಪಟ್ಟರೆ ಮತ್ತೊಬ್ಬನು ಸಮಾಜ ಸೇವೆಯನ್ನು ಬಯಸ್ತಾನೆ, ಇನ್ನು ಇಬ್ಬರು ತಮ್ಮ ಸ್ವಂತ ಸೇವೆಯನ್ನು ಪೂರೈಸಿಕೊಳ್ಳಲಿ. ಎರಡರ ಮೂಲಕ ಕ್ರಿಸ್ತನ ಯಾವುದೋ ಒಂದು ರೀತಿಯಾಗಿ ದೇವರು ಸ್ಪಷ್ಟವಾಗಿ ತೋರಿಸ್ತಾನೆ. ಆದರೆ ಒಬ್ಬರನ್ನೊಬ್ಬರು ತೆಗೊಳ್ಳುವುದು ಬೇಡ. ಸೃಷ್ಟಿಯಲ್ಲಿ ಹಲವು ವಿಧಗಳಿದ್ದಾವೆ. ದೇವರು ಎಲ್ಲ ಹೂಗಳನ್ನು ಒಂದೇ ಬಣ್ಣದಲ್ಲಿ ಸೃಷ್ಟಿ ಮಾಡಿಲ್ಲ ಅನ್ನುವುದನ್ನು ನೆನಪು ಮಾಡಿಕೊಳ್ಳಿ. ಆ ಹೂಗಳ ಆಕಾರ, ಗಾತ್ರ ಅದನ್ನು ಗಮನಿಸಿ. ದೇವರು ವಿಶಾಲ ಹೃದಯ ಉಳ್ಳವರಾಗಿದ್ದಾರೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಅಪ್ಪ ನಿನ್ನ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಸಹಾಯ ಮಾಡಯ್ಯ. ಪರಲೋಕದ ಒಂದು ಮನ್ನಾ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವಾ, ಈ ಮುಂಜಾನೆ ಯಾರ್ಯಾರು ಮೊಣಕಲ್ಲಾಗಿದ್ದಾರೋ ಅವರೆಲ್ಲರಿಗೂ ಒಂದು ನೂತನವಾದಂಥ ಅಭಿಷೇಕ ಕೊಡಪ್ಪ. ನೂತನವಾದಂಥ ಬಲ ಕೊಡು ಸ್ವಾಮಿ. ವಿಶಾಲವಾದಂಥ ಹೃದಯವನ್ನು ಕೊಡು ಸ್ವಾಮಿ. ಸಹಾಯ ಮಾಡಯ್ಯ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ.
ಸುಖ ಕೊಡು, ಬಲ ಕೊಡು. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಅಮೇನ್, ಅಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 7 ಲ್ಯಾಂಪ್ಸ್ ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ನಮಸ್ಕಾರ.